ಫ್ರೆಂಡ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ತೋರಿಸ್ತಾ ಇರೋದು ಮಾಮೂಲಿ ಲೈನಿಂಗ್ ಬ್ಲೌಸಿಗೆ ನಾವು ಯಾವ ರೀತಿ ಮೆಜರ್ಮೆಂಟನ್ನು ತೊಗೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಎಂಥರಾದರೂ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಈಸಿಲಿ ಕಲಿಬೋದು. ಲೆಂತ್ ಉದ್ದ ಇದು 13.5 ಇದೆ. ನಾವು ಅದಕ್ಕೋಸ್ಕರ 15.5 ತೊಗೊತಾ ಇದ್ದೀವಿ. 1.5 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀವಿ. ನಾವು ಇದನ್ನು 13.5 ಇದೆ. ಇದು 13.5 ಇದೆ. ನಾವು 15.5 ತೊಗೊತಾ ಇದ್ದೀವಿ. ಅದು ಉದ್ದ, ಇದು ಅಗಲ 8.5 ಇದೆ. 9.5 ತೊಗೊತಾ ಇದ್ದೀವಿ. ಉದ್ದ ಅಗಲ ಆದಮೇಲೆ ನೆಕ್ನ ತಗೋಬೇಕು. ನಾವು ನೆಕ್ಕು 2 ಈ ರೀತಿ ನೋಡಬೇಕಾಗುತ್ತೆ. ನಾವು ನೆಕ್ 2, ನೆಕ್ ಡೀಪು 5.5, ಭುಜ 2.5 ಇದೆ. 3.5 ತಗೋಬೇಕು. ಬಗ್ಲ ಶೇಪು ನಾವು 5 ಇಂಚನ್ನ ತೊಗೊತಾ ಇದ್ದೀವಿ. ಈ ರೀತಿ ಬರಬೇಕದು ಶೇಪು. ಬ್ರಾ ಪಟ್ಟಿ 2.5 ಇದೆ. 3.5 ತಗೋಬೇಕು. 3.5, 3, 2.75 3 ಪಾರ್ಟ್ ಮಾಡಿ ತಗೋಬೇಕಾಗುತ್ತೆ. ಬ್ಯಾಕಿಂದು ಡೀಪು ಬ್ಯಾಕ್ ಡೀಪಿಂದು 7 ಇಂಚ್ ಇದೆ. 7 ಇಂಚ್ ಇದೆ. ನಾವು ಬೇಕು ಅಂದರೆ ಎಕ್ಸ್ಟ್ರಾ ಡೀಪನ್ನ ತೆಗಿಬೋದು. ಇದು ಮಾಮೂಲಿ ಒಂದು ಮೆಜರ್ಮೆಂಟಿಂದು ಲೆಂತ್, ಉದ್ದ, ಅಗಲ, ನೆಕ್ಕು, ನೆಕ್ ಡೀಪು, ಭುಜ, ಬಗಲ್ ಶೇಪು, ಬ್ಯಾಕ್ ಡೀಪು, ಬ್ರಾ ಪಟ್ಟಿ 3.5, 3, 2.75 ಈ ರೀತಿ ಪಾರ್ಟಲ್ಲಿ ತೊಗೋಬೇಕಾಗುತ್ತೆ ಫ್ರೆಂಡ್. ನಾನು ಇವಾಗ ಪೇಪರಿಗೆ ಮೆಜರ್ಮೆಂಟ್ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿಯೇ ಮನೆಯಲ್ಲಿ ಹೊಸ್ದಾಗಿ ಕಲಿತಾ ಇರೋವಂಥವರೆಲ್ಲ ಪ್ರಾಕ್ಟೀಸ್ನ ಮಾಡ್ಬೋದು. ನಾನು ಪೇಪರಲ್ಲಿ ಎಷ್ಟಿದೆ ಲೆಂತು ಅಷ್ಟು ತೊಗೊಂಡಿರ್ತೀನಿ. ನೀವು ಬಟ್ಟೆಯಲ್ಲಿ ಸರಿಯಾದ ಮೆಜರ್ಮೆಂಟನ್ನು ತೊಗೋಬೇಕಾಗುತ್ತೆ. ಲೆಂತ್ ಉದ್ದ ನೀವು ಬಟ್ಟೆಯಲ್ಲಿ 15.5 ತೊಗೋಬೇಕು. ನಾನು ಇದರಲ್ಲಿ 13.5 ಇದೆ, ಅಷ್ಟು ತೊಗೊಂಡಿರ್ತೀನಿ ನಾನು. ನಾವು ಈ ರೀತಿ ಪೇಪರ್ನ 4 ಫೋಲ್ಡಿಂಗಲ್ಲೇ ಮಾಡ್ಕೋಬೇಕು. ಬಟ್ಟೆನೂ ಇದೇ ಇದರಲ್ಲೇ ಮಾಡ್ಕೋಬೇಕಾಗುತ್ತೆ. ನೀವು ನೆಕ್ಕು 2 ಇಂಚು, ನೆಕ್ ಡೀಪು 5.5 ಈ ರೀತಿ ರೌಂಡ್ ಶೇಪನ್ನ ಹಾಕ್ಬೇಕು. ಅದಕ್ಕೆ ಭುಜ 3.5, 2.5 ಇದ್ದರೆ 3.5, ಬಗಲ್ ಶೇಪು 5, ಕಂಕಳ ಶೇಪ್ ಅಂತಲೂ ಹೇಳ್ತಾರೆ, ಬಗಲ್ ಶೇಪ್ ಅಂತಲೂ ಹೇಳ್ತಾರೆ. 5, ಒಂಬತ್ತುವರೆ ಅಗಲ. ನಾನು ಮೆಜರ್ಮೆಂಟಿಗೆ ತಕ್ಕನಾಗಿ ತೊಗೊಂಡಿದ್ದೀನಿ. ನೀವುಗಳು ಮೆಜರ್ಮೆಂಟಿಗೆ ಸರಿಯಾಗಿ ತೊಗೋಬೇಕಾಗುತ್ತೆ. ಅದನ್ನು ಇಲ್ಲಿ 1/4 ಇಂಚಷ್ಟೊತ್ತಿಗೆ 2 ಶೇಪು, 1 ಕಾಲಿಗೆ 2 ಶೇಪು ಬರಬೇಕಾಗುತ್ತದೆ. ಬ್ರಾ ಪಟ್ಟಿ 3.5, 3, ಇಲ್ಲಿ 2.75 ಈ ರೀತಿ ಶೇಪ್ ಹಾಕಬೇಕು. ಇದು ನಾನು ಬ್ಯಾಕಿಂದ ತೊಗೊತಾ ಇದ್ದೀನಿ. ನಾನು ಫ್ರಂಟ್ ಆಯಿತು. ಬ್ಯಾಕಿಂದು 7 ಇಂಚಿನ ತೊಗೊತಾ ಇದ್ದೀನಿ ನಾನು. ಫ್ರಂಟ್ ಲೆಂತ್ ಉದ್ದ 15.5. ನಾವು ಬ್ಲೌಸಲ್ಲಿ 13.5 ಇದ್ದರೆ 15.5 ತೊಗೋಬೇಕಾಗುತ್ತೆ. ಅಗಲ 8.5 ಇದ್ದರೆ 9.5 ತೊಗೋಬೇಕಾಗುತ್ತೆ. ನೆಕ್ 2, ನೆಕ್ ಡೀಪ್ 5.5, ಭುಜ 3.5, ಬಗಲ್ ಶೇಪ್ 5,
ಇಲ್ಲಿ 1 ಇಂಚ್ ಅಷ್ಟೊತ್ತಿಗೆ 2 ಶೇಪ್ ಬೇಕು. ಬ್ರಾ ಪಟ್ಟಿ 3.5, 3, 2.75, ಬ್ಯಾಕ್ ಡೀಪು 2, ಬ್ಯಾಕ್ ಡೀಪಿಂದು 7 ಇಂಚನ್ನ ತೊಗೋಬೇಕಾಗುತ್ತೆ. ಈ ರೀತಿ ನಾವು ಇದು ಮಾಡ್ಕೊಂಡು ನಾವು ಈ ರೀತಿ ಮಾಡ್ಕೊಂಡಿದ್ದನ್ನು ನಾವು ಫಸ್ಟು ಪೇಪರಿಗೆಲ್ಲ ಶೇಪ್ ಹಾಕೊಂಡು ನಾವು ಈ ರೀತಿ ಅದನ್ನು ಪೇಪರ್ ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಪೇಪರ್ ಕಟ್ಟಿಂಗ ಮಾಡ್ಕೊಂಡು ಆ ನಂತರ ನೀವು ಬಟ್ಟೆಯಲ್ಲಿ ಮಾಡಬೇಕು. ಡೈರೆಕ್ಟಾಗಿ ಯಾರೂ ಬಟ್ಟೆನ ಮಾಡೋಕ್ಕೆ ಹೋಗಬೇಡ್ರಿ. ಹೊಸದಾಗಿ ಮನೆಯಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ನಾನು 4 ಪಾರ್ಟನ್ನು ಒಂದೇ ಶೇಪ್ನ ತೆಗೆದಿರ್ತೀನಿ. ಈಗ ಫ್ರಂಟ್ ಇದನ್ನು ನಾನು 2 ಶೇಪನ್ನು ತೆಗಿಬೇಕಾಗುತ್ತೆ. ನಾನು ಈ ಥರ ಬರುತ್ತೆ. ಈ ಥರ ನೀವು ಈ ಥರ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ನೀವು ಆ ನಂತರ ಸ್ವಲ್ಪ ಟೆಚ್ಚಿರೋ ಅಂಥವ್ರು ಮಾಡ್ಕೋಬೋದು, ಇಲ್ಲ ಹೊಸಬ್ರು ಕೂಡ ಕಲಿಬೋದು. ಇದು ಮಾಮೂಲಿ ಪ್ಲೈನ್ ಬ್ಲೌಸಿಗಾದರೂ ಮಾಡ್ಕೋಬೋದು. ಲೈನಿಂಗ್ ಬ್ಲೌಸಿಗಾದರೂ ಫಸ್ಟು ಲೈನಿಂಗ್ನ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಪೇಪರ್ ಕಟ್ಟಿಂಗ್ನ ಪ್ರಾಕ್ಟೀಸ್ ಮಾಡಿರಿ. ದಯವಿಟ್ಟು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.